ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದಿನ ಪ್ರಿಯಸ್ ಕಡಲಕ್ಕೆ ಸ್ವಾಗತ. ನಾನು ಕೋಮಲ. ಇವತ್ತು ನಾವು ನಮ್ಮನೆಯವರ ದೊಡ್ಡಕ್ಕ ಮಂಜುಳಾಂಟಿ ಮನೆಗೆ ಬಂದಿದ್ದೀವಿ. ಹೆಣ್ಮಕ್ಳು ಕೂಡ ಬಂದಿದ್ದರು, ಹಾಗೆ ಮೊಮ್ಮಕ್ಕಳು ಕೂಡ ಬಂದಿದ್ದರು. ಸೊ ಹೊಸ್ತುಡ್ಕೆ ಊಟಕ್ಕೆ ಅಂತ ಹೇಳಿ ನಾವಿಲ್ಲಿ ಬಂದಿದ್ದೀವಿ. ನಮ್ಮನೆಯವ್ರು ಎರಡನೇ ಅಕ್ಕ ನಾಗಂಟಿ ಕೂಡ ಮಟನ್ ಸಾರನ್ನು ಮಾಡ್ತಾಯಿದ್ರು. ಹಾಗೆ ಶ್ರುತಿ ಸುಮಾ ಕೂಡ ಅಡುಗೆ ಮಾಡ್ತಾಯಿದ್ರು. ಒಂದು ಕಡೆ ಚಿಕನ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಮಟನ್ ಮಾಡ್ತಾಯಿದ್ರು. ನಾಗಂಟಿ ಕೈ ರುಚಿ ಅಂತೂ ಸೂಪರಾಗಿರುತ್ತೆ. ನಾನು ಕೂಡ ನಾಗಂಟಿ ಕೈ ರುಚಿಗೆ ಫಿದಾ. ಹಾಗೆಯೇ ನಾನ್ ವೆಜ್ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದು. ಮಟನ್ ನಾನು ಮುಂಚೆ ತಿಂತಾನೇ ಇರಲಿಲ್ಲ. ಒನ್ ಟೈಮ್ ನನ್ನ ಮುದ್ದು ಪ್ರೆಗ್ನೆನ್ಸಿನಲ್ಲಿ ನಾಗಂಟಿ ಮಾಡಿದ ಮಟನ್ ಸಾರನ್ನು ತಿಂದೆ. ಅಲ್ಲಿಂದ ನಾನು ಲೈಟ್ ಅಂದರೆ ಸ್ವಲ್ಪ ಮಟನನ್ನು ತಿನ್ನೋವಂಥದ್ದು ಅಭ್ಯಾಸ ಮಾಡ್ಕೊಂಡಿದ್ದು. ಸೊ ಮಟನ್ ಸಾರಂತೂ ಸೂಪರಾಗಿತ್ತು, ಘಮ ಘಮ ಅಂತ ಇತ್ತು. ಹಾಗೆ ನಾನು ಮುಂಚೆ ನಾನ್ ವೆಜ್ ತಿಂತಾ ಇರಲಿಲ್ಲ. ಸ್ವಲ್ಪ ದೊಡ್ಡವಳಾದಮೇಲೆ ಚಿಕನ್ ತಿನ್ನೋದನ್ನು ಅಭ್ಯಾಸ ಮಾಡಿಕೊಂಡೆ. ಮಟನ್ ಅಂತೂ ಮುಟ್ತಾನೇ ಇರಲಿಲ್ಲ. ನನ್ನ ಎರಡನೇ ಮಗಳು ಪ್ರೆಗ್ನೆನ್ಸಿನಲ್ಲಿ ಮಟನ್ ತಿನ್ನೋದು ಅಭ್ಯಾಸ ಮಾಡಿಕೊಂಡೆ. ಈಗ ಸ್ವಲ್ಪ ತಿಂತೀನಿ. ಮಟನ್ ಕೂಡ ನನಗೆ ಇಷ್ಟ ಆಗುತ್ತೆ. ಸೊ ನಾಗಂಟಿ ಅಡುಗೆ ಮಾಡಬೇಕಾದ್ರೆ ಮತ್ತೆ ನನಗೆ ಅದೇ ನೆನಪಾಯಿತು. ಸೊ ಆಂಟಿ, ನೀವು ಮಾಡಿದ ಮಟನ್ ಸಾಂಬಾರು ಟೇಸ್ಟ್ ಮಾಡಿದ್ಮೇಲೆ ಮಟನ್ ತಿನ್ನೋವಂಥದ್ದು ಅಭ್ಯಾಸ ಮಾಡ್ಕೊಂಡಿದ್ದು ಅಂತ ಕೂಡ ಹೇಳ್ತಾ ಇದ್ದೆ. ಅದಕ್ಕೆ ಆಂಟಿ ಇಲ್ಲಿಗೆ ಟೇಸ್ಟ್ ಮಾಡು ಅಂತ ಹೇಳಿಬಿಟ್ಟು ನನಗೂ ಮಟನನ್ನು ತೆಕ್ಕೊಡ್ತಾಯಿದ್ರು. ಮಟನ್ ಸೂಪರಾಗಿ ಬೆಂದಿತ್ತು. ಹಾಗೆ ಮಟನ್ ಚಿಕನ್ ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಈಗ ನಾವೆಲ್ಲರೂ ಕೂಡ ಊಟ ಮಾಡಬೇಕು. ಸೊ ಈ ಥರ ಹಬ್ಬಗಳಿಗೆ ಸೇರಿ ತುಂಬಾ ವರ್ಷ ಆಗಿತ್ತು. ನಾವು ಯಾವಾಗಲೂ ಸ್ಕೂಲು ಅದು ಇದು ಅಂತ ಹೇಳ್ಕೊಂಡು ಸೇರೋಕ್ಕೆ ಆಗ್ತಾಯಿರಲಿಲ್ಲ. ಈ ಸಲ ರಜೆ ಇದ್ದಿದ್ದರಿಂದ ಎಲ್ಲ ಹೆಣ್ಮಕ್ಳು ಕೂಡ ಬಂದಿದ್ದರು. ನಾವು ಕೂಡ ಹೋಗಿದ್ವಿ. ಎಲ್ಲರೂ ಕೂಡ ಒಟ್ಟಿಗೆ ಸಿಕ್ಕಿತ್ತು, ಖುಷಿ ಆಯಿತು. ಹಾಗೆ ಎಲ್ಲರೂ ಊಟವನ್ನು ಮುಗಿಸಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತುಕತೆಯನ್ನು ಆಡ್ತಾಯಿದ್ರು. ನೋಡ್ಬೋದು ನೀವು, ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ಕೂಡ ಒಳ್ಳೆ ಪುಟ್ಟಾಣಿಗಳೆಲ್ಲ ಫುಲ್ಲು ಊಟ ಮಾಡಿಬಿಟ್ಟು ಟಿ ವಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಹಾಗೆ ಅದನ್ನೆಲ್ಲ ಮುಗಿಸಿ ಬಂದ್ವಿ ನಾವು. ನೆಕ್ಸ್ಟು ಗಣೇಶನ ಬಿಡೋ ಅಂಥ ಪ್ರೋಗ್ರಾಮ್ ಇತ್ತು. ನಮ್ಮ ಊರಿನಲ್ಲಿ ಸತ್ಯಮ್ಮನ ಹಬ್ಬ ಮಾಡೋಕ್ಕೆ ಮುಂಚೆನೇ ಗಣೇಶನ ಬಿಟ್ಬಿಡ್ತಾರೆ. ಯಾಕೆಂದರೆ ಊರಲ್ಲಿ ಗಣೇಶನ ಇಟ್ಕೊಂಡು ನಾನ್ ವೆಜ್ ಮಾಡಬಾರ್ದು ಅಂತ. ಸತ್ಯಮ್ಮನ ಹಬ್ಬ ಅಂತ ಹೇಳಿ ಗೌರಿ ಹಬ್ಬ ಆದಮೇಲೆ ಸತ್ಯಮ್ಮನ ಹಬ್ಬ ಅಂತ ಮಾಡ್ತೀವಿ. ಆ ಹಬ್ಬಕ್ಕೆ ನಾನ್ ವೆಜ್ ಮಾಡೋದ್ರಿಂದ ಆ ಹಬ್ಬಕ್ಕೆ ಮುಂಚೆ ಗಣೇಶನ ಬಿಟ್ಬಿಡ್ತಾರೆ. ಸೊ ಗಣೇಶ ಉತ್ಸವ ಕೂಡ ಇತ್ತು. ಅದಕ್ಕೆ ಅಂತ ಹೇಳಿ ನಾವು ಕೂಡ ಸ್ಕೂಲಿಂದ ಮುಗಿಸ್ಕೊಂಡು ಗಣೇಶನ ಬಿಡಬೇಕಾದ್ರೆ ಪಾನಕ ಎಲ್ಲ ಕೊಡಬೇಕಾಗುತ್ತಲ್ಲ, ಅದಕ್ಕೆ ಬಂದಿದ್ವಿ. ಬಟ್ ಗಣೇಶ ನಮ್ಮನೆ ಹತ್ರ ಬರೋ ಅಷ್ಟರಲ್ಲಿ ರಾತ್ರಿ 1 ಗಂಟೆ ಆಗೋಯಿತು. ಅಷ್ಟರ ತನಕ ಕರೆಕ್ಟಾಗಿ ಅಂದರೆ ಯಾವಾಗ ಬಂದ್ಬಿಡುತ್ತೋ ಅಂತ ಹೇಳಿ ನಿದ್ದೆನೂ ಮಾಡಿರಲ್ಲ, ನಮಗೆ ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ. ಸೊ ಬರೋ ಅಷ್ಟರಲ್ಲಿ ನೈಟ್ 1 ಗಂಟೆ ಆಯಿತು. ಆವಾಗ ಎದ್ದಿದ್ವಿ ನಾವು. ಎಷ್ಟಾಯಿತು ಡೋಲ್ ಸೌಂಡಿಗೆಲ್ಲ ಸ್ವಲ್ಪ ಹಾಗೆ ನಿದ್ದೆ ಬಂದಿತ್ತು ಅಷ್ಟೇ. ತುಂಬ ಹೊತ್ತು ಕಾದಿದ್ವಿ ಅಲ್ವಾ. ಯಾವಾಗಲೂ ಹಾಗೇ ಏನಕ್ಕಾದರೂ ಈ ಥರ ಕಾಯ್ತಾ ಕೂತಿದ್ರೆ ನೈಟು ಕರೆಕ್ಟಾಗಿ ಆ ಟೈಮಲ್ಲಿ ನಮಗೆ ನಿದ್ದೆ ಬಂದುಬಿಟ್ಟಿರುತ್ತೆ. ಹಾಗೆ ನಾವು ಯಾವಾಗ ಬರುತ್ತೆ ಗಣೇಶ ಅಂತ ಕಾಯ್ತಾ ಇದ್ವಿ. ಅದು ಬರೋ ಮೊಮೆಂಟಲ್ಲಿ ನಮಗೆ ನಿದ್ದೆ ಬಂದುಬಿಟ್ಟಿದೆ. ಆ ಡೋಲ್ ಸೌಂಡಿಗೆ, ಪಟಾಕಿ ಸೌಂಡಿಗೆ ಎಷ್ಟಾಯಿತು. ಸೊ ಬಂದುಬಿಟ್ಟು ನಾವು ಕೂಡ ಪೂಜೆಯನ್ನು ಮಾಡಿಸಿದ್ವಿ. ಹಾಗೆ ನಮ್ಮ ಮನೆ ಮುಂದೆ ದೇವಸ್ಥಾನಕ್ಕೆ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ರಲ್ಲ, ಅದು ಒಂಥರ ಒಂದೊಂದು ಸರಿನೂ ಒಂದೊಂದು ಥರ ಡಿಫ್ರೆಂಟಾಗಿ ಕಲರ್ ಮೂವ್ ಆಗ್ತಾಯಿತ್ತು. ಆ ಲೈಟ್ಸ್ ಶೇಡಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಒಂದೊಂದು ಸರಿನೂ ಒಂದೊಂದು ಥರ ಎಷ್ಟು ಚೆನ್ನಾಗಿ ಮೂವಿಂಗ್ ಇದೆ ಅಲ್ವಾ ಲೈಟ್ಸ್ದು ಅಂತೇಳಿ ಅದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ. ತುಂಬಾ ಇಷ್ಟ ಆಯಿತು. ಇದು ನಮ್ಮ ಮನೆ ಎದುರುಗಡೆನೇ. ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾನೇ ಇದೆ. ಪಟ್ ಅಂತ ಇದ್ರಲ್ಲ ಆ ಕಲರ್ ಶೇಡಿಂಗ್ ಚೇಂಜ್ ಆಗ್ತಾಯಿತ್ತು. ಒಂದೊಂದು ಸಲ ಒಂದೊಂದು ಡಿಸೈನಲ್ಲಿ ಕಲರ್ ಬರ್ತಾಯಿತ್ತು. ಹಾಗೆ ಈ ವಿಡಿಯೋನ ನಾನು ಸತ್ಯಮ್ಮನ ಹಬ್ಬದ ದಿನ ಕೂಡ ಕಂಟಿನ್ಯೂ ಮಾಡಿದ್ದೀನಿ. ಸೊ ಸತ್ಯಮ್ಮನ ಹಬ್ಬದ ದಿನ ಮಡೆ ಹೊತ್ಕೊಂಡು ಹೋಗಬೇಕು, ಅದಕ್ಕೆ ಅಂತ ಹೇಳಿ ತಮಟ ರೆಡಿ ಮಾಡ್ಕೋಣ ಅಂತ ಹೇಳಿ ತಮಟ ಕೂಡ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನ ಬರೀ ಕೆಲಸನೇ ಆಯಿತು, ಕ್ಲೀನಿಂಗೇ ಆಯಿತು. ಸೊ ತಮಟ ಏನು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಎದ್ದು ನಾನು ಎಲ್ಲ ಪುಡಿ ಎಲ್ಲ ಮಾಡಿಕೊಂಡು ತಮಟ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರಿಗೆಲ್ಲ ಕಡಲೆ ತಮಟ ಇಷ್ಟ ಅಂತ ಹೇಳಿ ನಾನು ಪೂರ್ತಿಯಾಗಿ ಕಡಲೆ ತಮಟವನ್ನೇ ಮಾಡೋದು. ಹಾಗೆ ತಮಟ ಮಾಡಿಟ್ಟು ತಿಂಡಿಗೆ ಅಂತ ಹೇಳಿ ನಾನು ಪುಳಿಯೋಗರೆ ಮಾಡಿದ್ದೆ. ಹಾಗೆ 11 ಗಂಟೆಗೆ ಮಡೆ ಹೊರಡೋದು ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲೆಲ್ಲ ನಾನು ಕೂಡ ರೆಡಿ ಆಗಬೇಕು. ಹಾಗೆ ಬಂದು ನಮ್ಮನೆಯವರು ಮಂಜುಳಾ ಆಂಟಿಗೆ ಹೆಲ್ಪ್ ಮಾಡ್ತಾಯಿದ್ರು. ಮಂಜುಳಾ ಆಂಟಿ ಅಡುಗೆ ಮಾಡ್ತಾಯಿತ್ತು. ಅಡುಗೆಗೆ ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡ್ಕೊತಾಯಿದ್ರು. ಹಾಗೆ ನಮ್ಮ ಗಿಡದಲ್ಲಿ ಒಂದು ದಾಸವಾಳ ಕೂಡ ಬಿಟ್ಟಿತ್ತು. ನಾನು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ದಾಸವಾಳ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ. ಗಿಡಗಳೆಲ್ಲ ನಾವಿಲ್ಲ ಅಂತ ಅಂದರೆ ದನ ಕರುಗಳ ಕೈಯಲ್ಲಿ ಮೇಯಿಸ್ಬಿಟ್ಟಿರ್ತಾರೆ.
ಹಾಗಾಗಿ ನಾವಿದ್ದಾಗ ತುಂಬ ಚೆನ್ನಾಗಿ ಜಾಸ್ತಿ ಹೂವೆಲ್ಲ ಬಿಡ್ತಾ ಇತ್ತು. ಇವಾಗೆಲ್ಲ ಮೇಯಿಸ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ಸ್ವಲ್ಪ ಸ್ವಲ್ಪ ಚಿಗುರ್ಕೊಂಡು 1-2 ಹೂವು ಕೂಡ ಬಿಡ್ತಾ ಇರ್ತವೆ. ನಾನು ಪೂಜೆಗೆ ಅಂತ ಹೇಳಿ ಹೂ ತಂದಿದ್ವಿ. ಹಾಗೆ ಬಾಳೆಹಣ್ಣು ಎಲ್ಲ ಕೂಡ ಊಟಕ್ಕೆ ಬಂದವ್ರಿಗೆ ಕೊಡೋಕ್ಕೆಲ್ಲ ಬೇಕಲ್ಲ ಅಂತ ಹೇಳಿಬಿಟ್ಟು ಬಾಳೆಹಣ್ಣು ಹೂವು ಎಲ್ಲ ಕೂಡ ಎತ್ಕೊಂಡು ಬಂದಿದ್ವಿ ಬರ್ತಾನೆ. ಸೊ ಇವಾಗ ನಾನು ಪೂಜೆ ಮಾಡೋಣ ಅಂತ ಹೇಳಿ ಫೋಟೋಗೆ ಹೂ ಕೂಡ ಹಾಕೋತಾ ಇದ್ದೀನಿ. ಹಾಗೆ ನಾವು ಈ ಹಬ್ಬದಲ್ಲೇ ನಾನ್ ವೆಜ್ಜನ್ನು ಜೋರಾಗಿ ಮಾಡೋ ಅಂಥದ್ದು, ಅಂದರೆ ನಮ್ಮ ಬಂಧು ಬಳಗ ನೆಂಟರನ್ನೆಲ್ಲ ಕರೆಯೋ ಅಂಥದ್ದು. ಹಾಗಾಗಿ ದೇವ್ರ ಪೂಜೆ ಜೊತೆಗೆ ಮನೆ ಕ್ಲೀನಿಂಗ್ ಕೂಡ ಇರುತ್ತೆ ಅಲ್ವಾ. ನನಗೆ ನಿನ್ನೆ ನಾನು ಬಂದಿದ್ದರಿಂದ ಇವತ್ತು ಫುಲ್ ಎಲ್ಲ ಕ್ಲೀನಿಂಗು ಅದು ಇದು ಅಂತ ಹೇಳಿ ತುಂಬಾ ಕೆಲಸ ಆಗೋಯ್ತು. ನೆನ್ನೆ ಎಲ್ಲ ನಾನ್ ವೆಜ್ಜಿಗೆ ಪಾತ್ರೆ ಎಲ್ಲ ಇಳಿಸ್ಕೊಳ್ಳೋ ಅಂಥ ಕೆಲಸ ಎಲ್ಲ ಆಯಿತು. ಅದೆಲ್ಲ ತೆಗೆದಿಟ್ಟು ಏನೇನು ಬೇಕು ನಾಳೆಗೆ ಅಂತ ಹೇಳಿ ರಾತ್ರಿ ಎಲ್ಲ ಸಿದ್ಧತೆ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಡ ಕ್ಲೀನ್ ಮಾಡಿ ಸೊಪ್ಪು ಕ್ಲೀನ್ ಮಾಡಿ ಆ ಕೆಲಸ ಆಯಿತು. ಇನ್ನು ಬೆಳಗ್ಗೆ ಎದ್ದು ಮನೆ ಕ್ಲೀನಿಂಗ್ ಕೆಲಸ ಅದು ಇದು ಅಂತ ಹೇಳಿ ಅದೇ ನನಗೆ ಟೈಮ್ ಆಯಿತು. ಸೊ ಹೊರಗಡೆ ಮಂಜುಳಾ ಆಂಟಿ ಮತ್ತು ನಮ್ಮ ಮನೆಯವರು ನಾನ್ ವೆಜ್ಜಿಗೆ ಸಿದ್ಧತೆಯನ್ನು ಮಾಡ್ಕೊತಾಯಿದ್ರು. ಹಾಗೆ ಬಂದು ನಾನು ಹುರುಳಿ ಕೂಡ ರೆಡಿ ಮಾಡೋಣ ಅಂತೇಳಿ ಮಾಡಿಬಿಡ್ತಾಯಿದ್ದೆ. ಇದನ್ನು ನಾನು ಯಾವಾಗಲೂ ಇಡ್ತಾ ಇದ್ನಲ್ವ ಮನೆಯಲ್ಲಿ. ಈಗ ಆಲ್ಮೋಸ್ಟ್ ಅಷ್ಟು ಇದು ಮಾಡಲ್ಲ. ಈ ಥರ ಏನಾದರೂ ಫಂಕ್ಷನ್ಸು ಆ ಥರ ಇದ್ದಾಗ ಸ್ವಲ್ಪ ಹಾಕ್ತೀನಿ ಅಷ್ಟೇ. ಹುರುಳಿ ರೆಡಿ ಮಾಡ್ಕೊತೀನಿ. ಏಕೆಂದರೆ ನಮ್ಮ ಮುದ್ದು ಸುಮ್ಮನೆ ಇರಲ್ಲ. ನಾನು ನೀರು ಹಾಕಿದರೆ ಅವಳನ್ನೇ ಕಾಯಬೇಕು. ಯಾವಾಗಲೂ ಹೋಗಿ ಹುರುಳಿ ಹತ್ರ ಇರ್ತಾಳೆ ಅವಳು. ಅದಕ್ಕೆ ಅಂತ ನಾನು ಅದು ಇಡೋದು ಬೇಡ, ಅವಳಂಗೆ ಕಾಯೋದು ಬೇಡ, ನಾನಿರೋದೇ ಒಂದಿನ ಇರ್ತೀನಿ. ಒಂದಿನಕ್ಕೆಲ್ಲ ಅದಿಟ್ಟು ಮತ್ತು ಚೆಲ್ಲಿ ಅದನ್ನು ಬೆಳಗ್ಗೆ ಮತ್ತೆ ಓಡಬೇಕು, ಅದೆಲ್ಲ ರಿಸ್ಕ್ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಪ್ಲೈನಾಗಿ ನೀರು ಹಾಕ್ತಾನೆ ಹಾಗೆ ಶೋಗೆ ಇಟ್ಬಿಡ್ತಾಯಿದ್ದೆ. ಇವತ್ತು ಅದನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಗೆ ನೆಂಟರು ಬರ್ತಾರಲ್ಲ, ಮನೆ ಸ್ವಲ್ಪ ನೀಟಾಗಿ ಇರಲಿ ಅಂತ ಹೇಳಿ. ಯಾವಾಗಲೂ ನಮ್ಮ ಮನೆ ನೀಟಾಗಿರುತ್ತೆ. ಆದರೆ ಇವತ್ತೇನೋ ಒಂದು ಯಾರಾದರೂ ಬರ್ತಾರೆ ಅಂದಾಗ ನಾವು ವಿಶೇಷವಾಗಿ ಅದಕ್ಕೆ ಕಾಳಜಿ ವಹಿಸ್ತೀವಲ್ವ. ಹಾಗೆ ನಾನು ಮಡೆ ಎತ್ಕೊಂಡು ಹೋಗೋದಕ್ಕೆ ಎಲ್ಲ ರೆಡಿ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಈ ಹೂವನ್ನೆಲ್ಲ ಇಡ್ತೀವಿ ಅಲ್ಲ, ಕಡ್ಡಿಗೆ ಚುಚ್ಕೊತೀವಲ್ಲ ನಾವು ಮಡೆ ಹೊತ್ಕೊಳ್ಬೇಕಾದ್ರೆ ತಮಟ ಇದಕ್ಕೆ ಹಂಚಿಕಡ್ಡಿಗೆ ಹೂವನ್ನೇ ಇದನ್ನ ಏನು ಹೇಳ್ತೀವಿ, ಕಡ್ಡಿಗೆ ಕಣಗ್ಲ ಹೂವನ್ನು ಚುಚ್ಚುತ್ತೀವಲ್ಲ, ಆ ಕಣಗ್ಲ ಹೂವು ಸಿಗಲಿಲ್ಲ ಅಂತ ಹೇಳಿ ಹಾಗೆ ಸೇವಂತಿಗೆಯನ್ನೇ ಇಟ್ಟಿದ್ದೆ. ಆ ಸೇವಂತಿಗೆ ಹೂವು ಚುಚ್ಚೋದಂತೂ ಹಂಚಿಕಡ್ಡಿಗೆ ತುಂಬಾ ಕಷ್ಟ. ಅದು ದಳ ಎಲ್ಲ ಬಿಚ್ಚೆ ಹೋಗ್ಬಿಡುತ್ತೆ. ಎಷ್ಟು ಸಲ ಚುಚ್ಚೋಕೋರು ಎಲ್ಲ ವೇಸ್ಟೇ ಆಗಿಬಿಡುತ್ತೆ. ಸೊ ಎಲ್ಲ ರೆಡಿ ಮಾಡಿಟ್ಟು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ಇವಾಗ. ಈ ಸ್ಯಾರಿ ಬಂದು ಮುದ್ದು ತೊಟ್ಲು ಶಾಸ್ತ್ರದಲ್ಲಿ ಅಮ್ಮಂಗೆ ತಂದಿದ್ದಂಥ ಸ್ಯಾರಿ. ಅಮ್ಮಂಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಅದರಲ್ಲಿ ತುಂಬ ಫೋಟೋಗಳನ್ನ ತೆಗೆದಿದೆ. ಫೋಟೋಸ್ ಎಲ್ಲ ನನ್ನ ಫೋನಲ್ಲಿ ಹೋಗ್ಬಿಟ್ಟಿದೆ. ಅದು ತುಂಬ ಬೇಜಾರು. ಬಟ್ ಅಮ್ಮಂಗಂತೂ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಇವಾಗ ಅಮ್ಮ ಮತ್ತು ಅಮ್ಮನ ಮನೆ ಎರಡೂ ಕೂಡ ನೆನಪು. ಅಮ್ಮ ನಮ್ಮ ಜೊತೆಗಿಲ್ಲ. ಇಷ್ಟು ಬೇಗ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಪೂಜೆಗೆ ಕಾಯಿ ಇಟ್ಟಿರಲಿಲ್ಲ, ಕಾಯಿ ಕೂಡ ತೆಗೆದಿಟ್ಕೊಂಡೆ. ಮಳೆ ಬರೋ ಅಷ್ಟರಲ್ಲಿ ಏನೆಲ್ಲ ಕೆಲಸ ಆಗುತ್ತೆ ಅದನ್ನು ಮಾಡ್ಕೊತಾ ಇರೋಣ. ಮಳೆ ಬಂದು ನಮ್ಮನೆ ಮುಂದೆ ಬರ್ತಾರೆ ಅಲ್ವಾ, ಆವಾಗ ಜಾಯ್ನ್ ಆದ್ರಾಯ್ತು ಅಂತ ಹೇಳಿಬಿಟ್ಟು ನಾನು ಬಂದವ್ರಿಗೆ ಊಟ ಆದಮೇಲೆ ಕೊಡೋಕ್ಕೆ ಅಂತ ಹೇಳಿ ಎಲೆ ಅಡಿಕೆ ಬಾಳೆಹಣ್ಣು ಅದೆಲ್ಲ ಕೂಡ ತಟ್ಟೆಗೆ ಜೋಡಿಸಿಟ್ಕೊತಾ ಇದ್ದೆ. ಸೊ ನಾನು ಒಳಗಡೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಂತೂ ಮಂಜುಳಾ ಆಂಟಿ ಸಾಂಬಾರನ್ನೇ ಮಾಡಿದರು. ಸಾಂಬಾರು ಕೂಡ ರೆಡಿಯಾಗಿತ್ತು. ತುಂಬ ಸೂಪರಾಗಿ ಮಾಡಿದ್ರು ಮಂಜುಳಾ ಆಂಟಿನೂ. ತುಂಬ ಚೆನ್ನಾಗಿ ಅಡುಗೆ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ನಮ್ಮ ಅತ್ತೆನೂ ಅಷ್ಟೇ. ಎಷ್ಟು ಚೆನ್ನಾಗಿ ಮಾಡೋದು ಅಂತ ಅಂದರೆ ಸಿಂಪಲಾಗಿ ಮಾಡೋರು, ತುಂಬ ಚೆನ್ನಾಗಿ ಮಾಡೋರು. ನಾನೇ ತುಂಬ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದಿದ್ದು. ಇವ್ರು ಹೆಂಗೆ ಮಾಡ್ತಾರೆ ಮಾಡಿದ್ದೇ ಗೊತ್ತಾಗಲ್ಲ ಅಲ್ವಾ ಅಂತ ಅನ್ಕೊತಾ ಇದ್ದೆ. ಸೊ ಹಂಗೆ ಮಂಜುಳಾ ಆಂಟಿ ಟೊಮೊಟೊ ತಿಳಿ ಸಾರು ಮಾಡ್ತಾರೆ. ಅದಂತೂ ನನ್ನ ಫೇವ್ರೆಟ್. ಸೂಪರಾಗಿ ಮಾಡ್ತಾರೆ. ಅದು ನೀರು ಥರ ಇರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ತಿಳಿ ಸಾರು ಅಂದ್ರೇ ಹಂಗಲ್ವ, ನೀರು ಥರನೇ ಇರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅತ್ತೆ ಕೂಡ ಹಾಗೇ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡೋರು. ನಮ್ಮನೆಯವರು ಟೇಸ್ಟ್ ಮಾಡಿ ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಮಡೆ ಹೊತ್ಕೊಂಡು ಬರ್ತಾಯಿದ್ದಾರೆ. ಡೋಲ್ ಸೌಂಡ್ ಆಗ್ತಾಯಿತ್ತು. ಅದಕ್ಕೆ ನಮ್ಮನೆಯವರು ಎಲ್ಲ ರೆಡಿ ಮಾಡ್ಕೋಬೇಕ ಬಾ ಎಲ್ಲ ಬರ್ತಿದ್ದಾರೆ ಅಂತ ಇದು ಮಾಡ್ತಾಯಿದ್ರು. ನಾನು ಕೂಡ ದೀಪ ಹಚ್ಚಿಸ್ಕೊಂಡು ಹೊರಗಡೆ ತೊಗೊಂಡು ಬರ್ತಾಯಿದ್ದೀನಿ. ಈ ಸಲ ನಮ್ಮ ಮನೆ ಮುಂದೆನೇ, ಅಂದರೆ ಯಾವಾಗಲೂ ನಮ್ಮ ಮನೆ ಹತ್ರ ಕ್ರಾಸಿಗೆ ಬರ್ತಾಯಿದ್ರು. ಈ ಸಲ ನಮ್ಮ ಮನೆ ಮುಂದೆಯಿಂದ ಅಂದರೆ ಕೆಳಗಡೆಯಿಂದ ಬಂದು, ಸೊ ನಾನು ಕೂಡ ಅವ್ರ ಮನೆ ಹತ್ರ ಬರೋ ಅಷ್ಟರಲ್ಲಿ ನಾನು ಹೊರಗಡೆ ಬಂದು ವೇಟ್ ಮಾಡ್ತಾಯಿದ್ದೆ. ಅವ್ರ ಜೊತೆ ನಾವು ಜಾಯ್ನ್ ಆಗಿ ಹೋದ್ವಿ. ಸೊ
ನಮ್ಮ ಮನೆಗೆ ಕೂಡ ತೋರಿಸ್ತೀನಿ, ನಮ್ಮ ಹಳೆಯ ಮನೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನಾವು ಅದೇ ರೋಡಲ್ಲಿ ಮಳೆ ಹೊತ್ಕೊಂಡು ಹೋಗ್ಬೇಕಾದ್ರೆ ಹೋಗೋದು. ಆವಾಗ ನಾನು ನಮ್ಮನೆ ಕೂಡ ತೋರಿಸ್ತೀನಿ ಹಳೆ ಮನೆ ಹೇಗಿದೆ ಅಂತ ಹೇಳಿ. ಹಾಗೆ ಒಂದೊಂದು ಕ್ರಾಸಿಗೆ ಹೋದಾಗ್ಲೂ, ಒಂದೊಂದು ರೋಡಿಗೆ ಹೋದಾಗ್ಲೂ ಅಲ್ಲಿ ಆ ಕಡೆಯವರೆಲ್ಲ ಬಂದು ಸೇರ್ಕೊಳ್ಳೋವರೆಗೂ ಅಲ್ಲಿ ವೆಯ್ಟ್ ಮಾಡಿ ಆಮೇಲಿಂದ ಅಲ್ಲಿಂದ ಮುಂದೆ ಹೋಗ್ತೀವಿ. ಮುಂಚೆ ಅಂತೂ ಪ್ರತಿಯೊಬ್ಬರು ತಪ್ಪಲಿನಲ್ಲಿ ಮಡೆಯನ್ನು ಊದು ಅದು ತಲೆ ಮೇಲೆ ಹೊತ್ಕೊಂಡು ಬರೋರು. ಈಗಲೂ ಕೆಲವರು ಹಾಗೆ ಮಾಡ್ತಾರೆ. ಆದರೆ ಹಣ್ಕಾಯಿ ಮಡೆ ಎಲ್ಲಾದರೂ ಒಬ್ಬರೇ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಆಮೇಲೆ ಕೆಲವರಿಗೆಲ್ಲ ತಲೆ ಮೇಲೆಲ್ಲ ಒತ್ತಿ ಅಭ್ಯಾಸ ಇರಲ್ವಲ್ಲ, ಕೈಯಲ್ಲಿ ಇಟ್ಕೊತಾರೆ. ನಾನು ಒಂದು ತಟ್ಟೆನಲ್ಲೇ ಎಲ್ಲ ಕೂಡ ಅರೇಂಜ್ ಮಾಡ್ಕೊತೀನಿ. ಅದು ಅವ್ರ ಮನೆ ಪದ್ಧತಿ, ಅವ್ರು ಹೆಂಗೆ ಮಾಡ್ಕೊಂಡಿರ್ತಾರೆ ಹಂಗೆ. ಹಾಗೆ ಬಂದು ಸರಿ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಈಗ ಆಲ್ರೆಡಿ ನಾವು ನಮ್ಮ ಹಳೆ ಮನೆ ರೋಡಿಗೆ ಬಂದಿದ್ದೀವಿ. ಇದು ದೇವಸ್ಥಾನ ಇದು ಹೊಸದಾಗಿ ಮಾಡಿದಂಥ ಲಕ್ಷ್ಮೀದೇವಿ ದೇವಸ್ಥಾನ. ಸೂಪರಾಗಿ ಕೆತ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಮನೆ ರೋಡ್ನಲ್ಲಿ ದೇವಸ್ಥಾನ ಎಲ್ಲ ಇರೋ ಅಂಥದ್ದು. ನಮ್ಮನೆಯವ್ರು ಹೇಳ್ತಾಯಿದ್ರು, ನಾವು ಮುಂಚೆ ನಮ್ಮ ಹಳೆ ಮನೆಯೇ ಸರಿ, ಅಲ್ಲಿ ಎಲ್ಲ ಹಬ್ಬಗಳು ಎಲ್ಲ ದೇವಸ್ಥಾನ ಹತ್ರನೇ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು, ಅಲ್ಲೇ ಇಷ್ಟ ನನಗೆ ಅಂತ ಹೇಳಿ ಹೇಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ನಾವು ಮನೆ ಕಟ್ಟೋಕ್ಕಾಗಲಿಲ್ಲ, ನಾವು ಬೇರೆ ಕಡೆ ಕಟ್ಟಿದ್ವಿ. ಇದೇ ಬಂದು ನಮ್ಮ ಹಳೆ ಮನೆ, ಕೈ ಹಂಚಿನ ಮನೆ, ಮಣ್ಣಿನ ಮನೆ. ಸೊ ತುಂಬ ಹಳೇದಾಗಿತ್ತು, ಹಾಗಾಗಿ ನಾವು ಇಲ್ಲಿ ಬಿಟ್ಟು ಹೊಸ ಮನೆಯನ್ನು ಕಟ್ಕೊಂಡಿದ್ದು. ಹಾಗೆ ಈ ಮನೆ ಒಳಗಡೆ ಬಂದು ತುಂಬಾ ನಾನು ಒಬ್ಳಿಗೆ ತಲೆಗೊಡ್ಕೊಳ್ಳಲ್ಲ ಕುಳ್ಳ ಇರೋದ್ರಿಂದ. ಬಟ್ ಬೇರೆ ಯಾರಾದರೂ ಬಂದರೆ ಹಣೆಗೆ ದಟ್ ಅಂತ ಹೊಡ್ಕೊತಾ ಇತ್ತು. ಈ ಮೇಲೆ ತೊಲೆ ಅಂತ ಹಾಕಿರ್ತಾರಲ್ವ, ಅದು ಆ ಥರ ಒಂದು ಹಿಂದೆ ಎಲ್ಲ ಇತ್ತಲ್ವ, ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಿ ಆ ಥರದೊಂದು ಸಿಸ್ಟಮೆಟಿಕಲಿ ಕಟ್ಟಿದಂಥ ಮನೆ. ಹಾಗೆ ನಾವು ಮಡೆ ಎಲ್ಲ ಹೊತ್ಕೊಂಡು ದೇವಸ್ಥಾನ ಹತ್ರ ಕೂಡ ಬಂದ್ವಿ. ದೇವಸ್ಥಾನ ಹತ್ರ ಇವಾಗ ಮಡಿ ಹಾಸ್ಬೇಕಲ್ಲ, ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಮನೆಗೆ ಬಂದಿದ್ದಾಯಿತು. ಅಡುಗೆ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ. ಇವಾಗ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಾನು ಕೂಡ ಎಲ್ಲ ನೆಂಟರು ಬರ್ತಾರಲ್ವ, ಊಟ ಎಲ್ಲ ಬಡಿಸೋದಕ್ಕೆ ರೆಡಿ ಆಗಬೇಕು. ಹಾಗೆ ಅಷ್ಟರಲ್ಲಿ ನಾನು ಬರೋ ಅಷ್ಟರಲ್ಲಿ ಮುದ್ದೆಗೆ ರೆಡಿ ಮಾಡ್ಕೊತಾಯಿದ್ರು. ನಮ್ಮನೆಯವರು ಆಂಟಿ ಮುದ್ದೆ ನಾದ್ಕೊಡ್ತಾಯಿದ್ರು, ನಮ್ಮನೆಯವರು ಮುದ್ದೆ ಕಟ್ಟೋದಕ್ಕೆ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಇವಳು ನಂದಿನಿ ಅಂತ ಹೇಳಿ ನನ್ನ ಕಾಲೇಜ್ ಡಿಗ್ರಿ ಫ್ರೆಂಡು. ಸೊ ನಮ್ಮ ಡಿಗ್ರಿ ಫ್ರೆಂಡ್ಸ್ಗಳಲ್ಲಿ ಒಂದು 2-3 ಜನ ಮಾತ್ರ ನನಗೆ ಕಾಂಟ್ಯಾಕ್ಟಲ್ಲಿರೋಂಥದ್ದು. ಅವಾಗೆಲ್ಲ ಲ್ಯಾಂಡ್ಲೈನ್ ಇತ್ತು, ಇವಾಗ ಮೊಬೈಲ್ ಆಗಿರೋದ್ರಿಂದ ಅವ್ರು ನನಗೆ ಎಲ್ಲೂ ಹೊರಗಡೆನೂ ಸಿಗೋಲ್ಲ. ಹಾಗೆ ಫೋನ್ ಕಾಂಟ್ಯಾಕ್ಟಿಗೂ ಸಿಗ್ದೇ ಇರೋದ್ರಿಂದ ಅವರೆಲ್ಲ ನನಗೆ ಕಾಂಟ್ಯಾಕ್ಟಿಗೆ ಸಿಕ್ಕೇ ಇಲ್ಲ. ಸೊ ಇವಳು ಇವಾಗ ಕಾಂಟ್ಯಾಕ್ಟಲ್ಲಿದ್ದಾಳೆ. ಇವತ್ತು ತುಂಬ ಅವಳಂತೂ ನಾವು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಅವಳ ಮನೆಗೆ ಬರ್ತಾ ಇರೋದು. ಹಬ್ಬ ಅನ್ನೋ ಕಾರಣಕ್ಕೆ ಬಂದಿದ್ದಾಳೆ ಅಷ್ಟೇ. ಇಲ್ಲಾಂದರೆ ಅವಳನ್ನ ಅವ್ರವ್ರ ಲೈಫಲ್ಲೆಲ್ಲ ಮದುವೆ ಆದಮೇಲೆ ಬ್ಯುಸಿ ಆಗೋಗಿರ್ತಾರಲ್ವ, ಹಾಗೆ ಎಲ್ಲರೂ ಅವ್ರವ್ರ ಲೈಫಲ್ಲೇ ಬ್ಯುಸಿ. ನೈಟ್ ಊಟಕ್ಕೆ ತುಂಬ ಜನ ಬಂದಿದ್ದರು. ನಾನು ಎಲ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನಗೆ ನಾನೇ ಕೂಡ ಊಟ ಬಡಿಸ್ತಾ ಇದ್ರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಕೂಡ ಹಿಂಸೆ ಆಗ್ತಾಯಿತ್ತು. ಹಂಗೊಂದಾಗೋಣ ಊಟ ಮಾಡಬೇಕಾದ್ರೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ. ಸೊ ಎಲ್ಲರೂ ಊಟ ಮಾಡಿ ಆದಮೇಲೆ ನೈಟಿಗೆ ಇನ್ನು ಬೆಳಗ್ಗೆ ಸ್ಯಾಟರ್ಡೆ ಫುಲ್ ಡೇ ಕ್ಲಾಸ್ ಇದೆ, ಅದಕ್ಕೆ ನೈಟಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆದಷ್ಟು ನನಗೆ ಬೆಳಗ್ಗೆ ಬೇಗನೆ ಅರ್ಲಿ ಮಾರ್ನಿಂಗ್ ನಮ್ಮ ಮನೆಯವ್ರಿಗೆ 7:30ಗೆ ಸ್ಕೂಲ್ ಇರುತ್ತೆ, ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಬೇಕಾಗುತ್ತೆ. ಸೊ ನಾನು ಕೂಡ ಅವ್ರ ಜೊತೆ ಹೊರಡಬೇಕು, ನಮಗೆ ಫುಲ್ ಡೇ ಕ್ಲಾಸು. ಆದಷ್ಟು ಇವಾಗಲೇ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಸ್ವಲ್ಪ ಉಳಿದಿರೋ ಅಂಥದ್ದನ್ನೆಲ್ಲ ಬೇರೆ ಪಾತ್ರೆಗೆ ಇಟ್ಕೊಂಡು ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳೆದಿಟ್ಟರೆ ಎಷ್ಟೋ ಅಷ್ಟು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಂದು ನಾವು ಸಲ ಟೇಬಲನ್ನು ಹಾಕ್ಸಿರ್ಲಿಲ್ಲ. ಈ ಸಲ ಟೇಬಲ್ ಹಾಕಿಸ್ಬೇಡ, ಕೆಳಗಡೆ ಕೂರ್ಸೋಕ್ಕೆ ಕೆಲವ್ರಿಗೆಲ್ಲ ಕೆಳಗೆ ಕೂರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ಸುಮ್ಮನೆ ಟಿಫಾ ಎಲ್ಲ ಇಲ್ಲಿ ಹೊತ್ಕೊಂಡು ಬಂದು ಎತ್ಕೊಂಡು ಹೋಗಿ ಎಲ್ಲ ಯಾಕೆ ಮಾಡೋದು ಅಂತ ಹೇಳಿ ಟೇಬಲನ್ನು ಹಾಕ್ಸಿದ್ವಿ. ಟೇಬಲ್ ಊಟ ಕೊಟ್ಟಿದ್ದಂತೂ ಮನೆ ಕೂಡ ತುಂಬಾ ಕ್ಲೀನಾಗಿತ್ತು. ಸೊ ಒಳಗಡೆ ಎಲ್ಲ ಕೂಡ ಎತ್ತಿಟ್ಟು ಪಾತ್ರೆಗಳನ್ನೆಲ್ಲ ಕೂಡ ಇವಾಗ ಬೆಳಗ್ಗೆ ಇಟ್ಟು ಆಗಿದೆ. ಸೊ ಇವಾಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.